ಕನಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಇದರ ಆರ್ಥೋಪೆಡಿಕ್ ವೈದ್ಯಕೀಯ ವಿಭಾಗದಿಂದ ಅಸಾಮಿ ಇಂಡಿಯಾ ಕೆಒಎ ಮತ್ತು ಸಿಒಎಸ್ ಮಂಗಳೂರು ಸಂಸ್ಥೆಗಳ ಆಶ್ರಯದಲ್ಲಿ ಇಳಿಜಾರಾವು ಉಪಕರಣದ ಬಗ್ಗೆ ನಿರಂತರ ವೈದ್ಯಕೀಯ ಶಿಕ್ಷಣ ಮತ್ತು ಕೈಚಳಕ ಕಾರ್ಯಾಗಾರವು ಕನಚೂರು ಆಸ್ಪತ್ರೆಯ ಆಡಿಟೋರಿಯಂನಲ್ಲಿ ನಡೆದಿದೆ. ಕೆಎಂಸಿ ಮಣಿಪಾಲ ಆಸ್ಪತ್ರೆಯ ನಿವೃತ್ತ ಕೈ ಮತ್ತು ಮೈಕ್ರೋವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಭಾಸ್ಕರ ನಂದಕುಮಾರ್ ಮಾತನಾಡಿ, ಸಂಶೋಧನೆ ಮತ್ತು ತಂತ್ರಜ್ಞಾನ ಕ್ಷೇತ್ರವು ಇಂದು ಬಹಳಷ್ಟು ಮುಂದುವರೆದಿದೆ. ಆಧುನಿಕ ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರತಿ ರೋಗಿಯನ್ನ ನಮ್ಮದೇ ಕುಟುಂಬದ ಸದಸ್ಯನಂತೆ ನೋಡಿಕೊಳ್ಳಬೇಕು. ಕೌಶಲ್ಯಕ್ಕಷ್ಟೇ ಸೀಮಿತವಾಗಿದೆ, ಕರ್ತವ್ಯವು ಅತ್ಯಂತ ಮುಖ್ಯವಾಗಿದೆ. ಹೊಸ ತಂತ್ರಜ್ಞಾನಗಳು ಅಪಾರ ಸಾಧ್ಯತೆಗಳನ್ನು ಒದಗಿಸಿದ್ರು ಪ್ರತಿಯೊಂದು ವಿಧಾನಕ್ಕೂ ತನ್ನದೇ ಆದ ಸಂಕೀರ್ಣತೆ ಮತ್ತು ಅಡಚಣೆಗಳಿವೆ. ನಿರ್ವಹಣೆಯಲ್ಲಿ ಪರಿಪೂರ್ಣತೆಯಲ್ಲಿ ಪರಿಣಿತಿ ಸಾಧಿಸಲು ನಿರಂತರ ಅಧ್ಯಯನ, ಅನುಭವ ಮತ್ತು ಶ್ರಮ ಅಗತ್ಯ. ಎಲ್ಲದರ ಕುರಿತ ಜ್ಞಾನ ಪಡೆಯಲು ಕಾರ್ಯಾಗಾರಗಳು ಸಹಕಾರಿ ಎಂದರು. ಕನಚೂರು ವೈದ್ಯಕೀಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ ಅಧ್ಯಕ್ಷರಾದ ಡಾಕ್ಟರ್ ಯುಕೆ ಮೋನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಕನಚೂರು ಆರೋಗ್ಯ ವಿಜ್ಞಾನಗಳ ಸಲಹಾ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಮಾತನಾಡಿದರು. ಇನ್ನು ಕನಚೂರು ಹೆಲ್ತ್ ಸೈನ್ಸ್ ಸಲಹಾ ಮಂಡಳಿಯ ಸದಸ್ಯ ಪ್ರೊಫೆಸರ್ ವೆಂಕಟರಾಯ ಪ್ರಭು, ಕನಚೂರು ವೈದ್ಯಕೀಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಪ್ರೊಫೆಸರ್ ಶಹನಾಜ್ ಮಣಿಪಾಡಿ, ಮೆಡಿಕಲ್ ಸೂಪರಿಂಟೆಂಡೆಂಟ್ ಪ್ರೊಫೆಸರ್ ಹರೀಶ್ ಶೆಟ್ಟಿ, ಕೊಚ್ಚಿನ್ ಹಾಸ್ಟರ್ ಮೆಡಿಸಿನ್ ಸೀನಿಯರ್ ಕನ್ಸಲ್ಟೆಂಟ್ ಡಾಕ್ಟರ್ ಚೆರಿಯನ್ ಕಾವೂರು, ಪಾಲಕ್ಕಾಡ್ ತಂಗಮ ಆಸ್ಪತ್ರೆಯ ಸೀನಿಯರ್ ಕನ್ಸಲ್ಟೆಂಟ್ ಡಾಕ್ಟರ್ ಪಿಎನ್ ವಾಸುದೇವನ್, ಮುಖ್ಯ ಆಡಳಿತಾಧಿಕಾರಿ ಡಾಕ್ಟರ್ ರೋಹನ್ ಎಸ್ ಮೋನಿಸ್, ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ಜಲಾಲುದ್ದೀನ್ ಎಂವಿ, ಆರ್ಥೋಪೆಡಿಕ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಸಲಾವುದ್ದೀನ್ ಆರಿಫ್ ಕೆ ಸ್ವಾಗತಿಸಿದರು. ಹಾಗೆಯೇ ಡಾಕ್ಟರ್ ಮೊಹಮ್ಮದ್ ತಾಮಿಸ್ ಮತ್ತು ಸುಹಾನಾ ಬಾನು ನಾದಫ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಡಾಕ್ಟರ್ ಅವಿನಾಶ್ ಕುಮಾರ್ ವಂದಿಸಿದರು. And the conference today. Thank you very much for the Canada. It is a persistent request from Dr. Amin that made me come. And that too, a course, Elizabeth's technique, which as an observer I have not all got to see the work of Dr. Vasudeva. But I have not practiced, to be honest with you. ಮುಖ್ಯ ಅತಿಥಿಗಳು, ಭಾಸ್ಕರ್ ಸರ್, ಇತರ ಎಲ್ಲ ಹಿರಿಯ ವೈದ್ಯರುಗಳು ಇರುವ ಎಲ್ಲ ನಮ್ಮ ಸಂಸ್ಥೆಯ ಮತ್ತು ಹೊರಗಿನಿಂದ ಬಂದ ಎಲ್ಲ ವೈದ್ಯರುಗಳಿಗೆ ಮತ್ತೊಮ್ಮೆ ಅಭಿನಂದಿಸಿಕೊಂಡು, ನಾನು ಇವತ್ತಿನ ಈ ಒಂದು ಕರ್ನಾಟಕ ರಾಜ್ಯ ಮತ್ತು ಕೇಂದ್ರ ಆರ್ಥೋಪೆಡಿಕ್ ಅಸೋಸಿಯೇಷನ್ ಏರ್ಪಡಿಸಿದಂಥ ಈ ಒಂದು ಕಾರ್ಯಕ್ರಮದ ಡಾಕ್ಟರ್ಗಳ ಬಗ್ಗೆ ನಾನು ಹೆಚ್ಚಿನದು ಹೇಳುವುದು ಸರಿಯಲ್ಲ, ಅದರ ಬಗ್ಗೆ ತಿಳುವಳಿಕೆನೂ ಇಲ್ಲ ನನಗೆ. ಆದರೆ ನಾನು ಇಷ್ಟು ಹೇಳಬಲ್ಲೆ, ಇದು ಭಾಗ್ಯವಯ್ಯ, ಇದು ಭಾಗ್ಯವಯ್ಯ, ಇದು ಭಾಗ್ಯವಯ್ಯ ಅಂತೇಳಿ ಯಾಕೆ ಹೇಳ್ತಾರೆ ಅಂತ ಹೇಳಿದರೆ, ಇಷ್ಟು ಸಮಾಜಕ್ಕೆ ಸೇವೆ ಕೊಟ್ಟಂತ ಈ ಮಹಾನ್ ವ್ಯಕ್ತಿ ಬಂದು ಅವರ ಅನುಭವ, ಅವರ ಜೀವನದ ಆಗು ಹೋಗುಗಳ ಬಗ್ಗೆ ಅವರು ಕೊಟ್ಟಂತ ಈ ದೇಶಕ್ಕೆ ಅಥವಾ ಅಂತಾರಾಷ್ಟ್ರೀಯ ಮಟ್ಟ ಅಂತ ಹೇಳ್ತಾ ಇದ್ದೀವಿ. ಅದರ ಬಗ್ಗೆ ಕೇಳುವ ಭಾಗ್ಯ ನಿಮಗೆಲ್ಲರಿಗೂ ಲಭಿಸಿದ್ದು ಇದು ಅತ್ಯಂತ ಉತ್ತಮವಾದದ್ದು. ನೀವು ಎಷ್ಟೇ ತಿಳ್ಕೊಳ್ಳಿ, ಎಷ್ಟೇ ಓದ್ಕೊಳ್ಳಿ, MBBS ಮಾಡ್ತೀರಿ, ತದನಂತರ MD ಮಾಡ್ತೀರಿ, ಅದರ ನಂತರ MS